ಸರ್ಕಾರದಿಂದ ಬರುವ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ, ವಿಕಲಚೇತನ, ವಿಧವಾ ವೇತನ ಹಾಗೂ ಮನಸ್ವಿನಿ ಪಿಂಚಣಿಯನ್ನೇ ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದವರು ಇದೀಗ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಾರಣ ಕಳೆದ 3-4 ತಿಂಗಳಿನಿಂದ ಇವರಿಗೆ ಬರಬೇಕಾದ ಪಿಂಚಣಿ ಹಣವೇ ಬಂದಿಲ್ಲ. ಹೌದು, ಬಸವ ಕಲ್ಯಾಣ ತಾಲೂಕಿನ ನೂರಾರು ಪಿಂಚಣಿದಾರರ ಪರಿಸ್ಥಿತಿ ಇದು. RLHP ಸಂಸ್ಥೆ ನಡೆಸಿದ ಜನಸಂಪರ್ಕ ಸಭೆಯಲ್ಲಿ ಸೇರಿದ ಈ ವೃದ್ಧರು ಹಣವಿಲ್ಲದೆ ನಾವು ದೈನಂದಿನ ಜೀವನ ನಡೆಸುವುದು ಹೇಗೆ ಅಂತ ನಮ್ಮ BNN ಕನ್ನಡ ಕ್ಯಾಮೆರಾ ಮುಂದೆ ತಮ್ಮ ಅಳಲು ತೋಡಿಕೊಂಡರು. ನಮ್ ಸುವಿಧಾ ಅದರಿ ಧನುರಿ 4 ತಿಂಗಳ ಐತ್ರಿ. 3 ಪಂಚಾಯತ್ದಾಗ ಹೋದ್ರಿ ಬಿ ಎಲ್ಲಾರ ಬಲ್ಲಿ ಹೋದ್ರಿ ಮುಂದಕ್ಕೆ ಹೋಗ್ರಿ ಅಲ್ಲತ್ತಾರ. ನಾವ್ ಏನ್ ಮಾಡೋರು ಬರಬರ್ಗ ಹೊಲ ಇಲ್ಲ ಮರಿ ಇಲ್ಲ ಏನಿಲ್ಲ ಬರೋದು ಇಲ್ಲಿ ಕಾಲಿಲ್ಲ. ನಾವ್ ಏನು ಬರ್ರಿ ನಮ್ಗೆ ಯಾರು ಹೇಳ್ತಾರ. ಸರ್ಕಾರದ ಏನೋ 10 ರೂಪಾಯಿ ಆಗಿನ್ ಬಿ ತೆಗ್ದ್ರಿ. ನಮ್ದು ಏನದ ನೋಡ್ಯಾರ ಅವ್ರು. ಶಶಿಕಲಾ ರೀ, ಧನುರಾಖ್ಯವಾಡಿ. ನಮ್ಮ ಮನೆಯವರು ಇಲ್ರಿ ತೀರ್ಕೊಂಡ್ರಿ. 4 ತಿಂಗಳಾಯ್ತು ವಿಧವೆ ರೊಕ್ಕ ಬರಲ್ಲ ಹೋಗ್ಯಾರಿ. ನಮ್ ಸಣ್ಣ ಹುಡುಗರು ಅದಾವ್ರಿ. ಈಗ ಇದ್ರ ಮೇಲೆ ನಾವ್ ಮಾಡೋರ್ ನಮ್ಮ ಮನೆಯಾಗ ಯಾರನ್ನೂ ಇಲ್ರಿ. ಬರೀ ನಾನು, ನಮ್ ಯಜಮಾನ್ರು, ನಂದ್ 2 ಮಕ್ಳು ಇದ್ದುರಿ. ಈಗ ಅವ್ರನ್ನೂ ಇಲ್ಲ. ಈಗ ಅದ್ರ ಮೇಲೆ ಏನು ಸ್ವಲ್ಪ ಹಂಗ ಹಿಂಗ ಸ್ವಲ್ಪ ಮಾಡ್ತಿದೀವಿ. ಇವಾಗ ಅದನ್ನು 4 ತಿಂಗಳು ಕಟ್ಟಾಗ್ಯಾವ್ರಿ. ಯಾವಾಗ್ಲೂ ಹಿಂಗೆ ಆತಾವ್ರಿ. ನನ್ ಪೆನ್ಷನ್ ಆಗಿನ್ ಹಿಡಿದು 4 ತಿಂಗಳು ಬರೋದು, 4 ತಿಂಗಳು ಹೋಗೋದು, 4 ತಿಂಗಳು ಬರೋದು, 4 ತಿಂಗಳು ಹೋಗೋದು, ಹಿಂಗೆ ಆಗ್ತಾವ. ಈ ಸಲ ಫುಲ್ ಮತ್ 4 ತಿಂಗಳು ಕಟ್ಟೆ ಆಗ್ಯಾವ್ರಿ. ಈಗ ನಾವ್ ಹೆಂಗ್ ಮಾಡ್ಬೇಕ್ರಿ? ಈಗ ಸಣ್ಣ ಹುಡುಗರ್ರಿ, ಮಾಡೋರ್ ಯಾರಿಲ್ಲ ಏನಿಲ್ಲ. ಅದ್ರ ಸಲುವಾಗಿ ಈಗ ಅರ್ಜಿ ತಗೊಂಡ್ ಬಂದ್ ಕೊಟ್ಟಿವ್ರಿ. ಈಗ ನೋಡ್ಬೇಕ್ ಮತ್ ಆಗಲ್ಲ ಅಂತಂದ್ರ ಮತ್ತೊಂದ್ ಸರ್ತಿ ಮತ್ ಬರೇಬೇಕಾಗ್ತದ್ರಿ. ಅಧಿಕಾರಿಗಳ ಈ ನಿರ್ಲಕ್ಷ್ಯದಿಂದ ಬೇಸತ್ತ ಫಲಾನುಭವಿಗಳು ನೇರವಾಗಿ ತಹಸೀಲ್ದಾರ್ ಕಚೇರಿಗೆ ತೆರಳಿ ನಿಂತು ಹೋಗಿರುವ ಪಿಂಚಣಿಯನ್ನು ಕೂಡಲೇ ಶುರು ಮಾಡುವಂತೆ ಆಗ್ರಹಿಸಿ ಮನವಿ ಸಲ್ಲಿಸಿದರು. ಮನವಿ ಸ್ವೀಕರಿಸಿದ ತಹಸೀಲ್ದಾರ್ BNN ಕನ್ನಡ ತಂಡಕ್ಕೆ ಪ್ರತಿಕ್ರಿಯಿಸಿದ್ದು ಹೀಗೆ. ವಿಧವಾ ವೇತನ ಹಾಗೂ ವೃದ್ಧಾಪ್ಯ ವೇತನ ಕುರಿತು ಸುಮಾರು ಅರ್ಜಿಗಳನ್ನು ಹಳ್ಳಿವಾರು, ಗ್ರಾಮ ಪಂಚಾಯತಿ ವಾರು, ಬಸವ ಕಲ್ಯಾಣದ ವಿವಿಧ ಗ್ರಾಮ ಪಂಚಾಯತಿ ಹಳ್ಳಿವಾರು ಅರ್ಜಿಗಳನ್ನು ನಮ್ಮ ತಹಶೀಲ್ ಕಚೇರಿಯಲ್ಲಿ ಸಲ್ಲಿಸಿರುತ್ತಾರೆ. ಸದರಿ ಅರ್ಜಿಗಳನ್ನು ಅರ್ಹ ಫಲಾನುಭವಿಗಳಿಗೆ ಕಾನೂನು ಪ್ರಕಾರ ಸೌಲಭ್ಯಗಳನ್ನು ಅರ್ಜಿಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗಿದೆ. ಸ್ಟೇಟ್ ಇಂದ ಕಟ್ಟಾಗಿದಾವ್ರಿ. ಸ್ಟೇಟ್ ಇಂದ ಎಲಿಜಿಬಿಲಿಟಿ ಇದೆ ಅಲ್ರಿ, ಅವ್ರೆಲ್ಲರೂ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ಯಾರ್ಯಾರು ಮೊದ್ಲಿತ್ತಲ್ಲ ಅವ್ರು ಬರ್ತಾವ. ಯಾರು ಎಲಿಜಿಬಲ್ ಇಲ್ಲ ಅವ್ರು ಕಟ್ಟಾಗ್ತಾವ. ಅದಕ್ಕೆ ಹೇಳ್ರಿ, ನೀವು ಹೇಳ್ರಮ್ಮ, ಮೊದ್ಲು ಮಾತಾಡೋದ್ ಕೇಳ್ರಿ. ಬರೀ ನೀವೇ ಹೇಳಿದ್ರಿ ಮಾತಾಡ್ಲಿ. ಯಾರ್ಯಾರು ಎಲಿಜಿಬಲ್ ಇದ್ರಿ, ಯಾರ್ಯಾರಿಗೆ ಅರ್ಹತೆ ಇದೆ ಅಲ್ಲ, ನಿಮ್ಮ ಈಗ ಸ್ವಲ್ಪ ಜನ ಬಂದ್ರಿ, ಎಷ್ಟ್ ಜನ ಬಂದ್ರಿ? ಒಂದ್ 50-100 ಜನ ಬಂದ್ರಿಲ್ಲ. ನೀವು ಅರ್ಜಿಗಳನ್ನು ನಿಮ್ ತಲಾಟಿ ಇರ್ತಾರಿಲ್ರಿ ಊರಾಗ, ನಮ್ ಗ್ರಾಮ ಸಹಾಯಕರು ತಲಾಟಿಗೆ ಒಯ್ದು ಕೊಟ್ರೆ 31ನೇ ತಾರೀಕು ಒಳಗಾಗಿ ಅವ್ರೆಲ್ಲರೂ ಒಯ್ದು ಕೊಡ್ಬೇಕ್ರಿ. ಯಾರ್ಯಾರು ಕೊಟ್ಟಿರ್ತಾರಲ್ಲ, ಯಾರ್ಯಾರು ಎಲಿಜಿಬಲ್ ಇರ್ತಾವ ಅವ್ರೆಲ್ಲರದು ಮತ್ತೆ ಸ್ಟಾರ್ಟ್ ಆಗ್ತದೆ. ಬರೀ ಭರವಸೆಗಳಲ್ಲೇ ಕಾಲ ಕಳೆಯದೆ ಅಧಿಕಾರಿಗಳು ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಲಿ ಅನ್ನುವುದೇ ನಮ್ಮ ಆಶಯ. ಅಧಿಕಾರಿಗಳ ಈ ನಿರ್ಲಕ್ಷ್ಯದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೆ ಶೇರ್ ಮಾಡಿ.